ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ಗೆಳೆಯರೆ, ಇಂದು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಪ್ರಮುಖವಾದಂಥ ವಿಚಾರ ಹಾಗೂ ಮಿಥುನ ರಾಶಿಗೆ ಸಂಬಂಧಪಟ್ಟ ಸಂಪೂರ್ಣವಾದಂಥ ಒಂದು ಸಂಪತ್ತಿನ ವಿಚಾರ. ಯಾರ್ಯಾರು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಅಂದರೆ ಮಿಥುನ ರಾಶಿಯಲ್ಲಿ ಚಂದ್ರ ಇರ್ತಕ್ಕಂಥ ಒಂದು ಯೋಗದಿಂದ ಉಂಟಾಗ್ತಕ್ಕಂಥ ಎರಡು ಅದ್ಭುತವಾದ ಸಂಪತ್ತು ಯೋಗಗಳು. ಇದು ಕೇವಲ ಮಿಥುನ ಚಂದ್ರನಿಂದ ಉಂಟಾಗ್ತಕ್ಕಂಥದ್ದು, ಚಂದ್ರನ ಹಿಂದೆ ಮುಂದೆ ಹಾಗೂ ಚಂದ್ರನಿಗೆ ಬರ್ತಕ್ಕಂಥ ಗ್ರಹಗಳ ಸಂಯೋಗದಿಂದ ಉಂಟಾಗ್ತಕ್ಕಂಥ ಒಂದು ಯೋಗಗಳು. ಸೊ ಇದು ಲಗ್ನ ನೋಡಿ, ಯಾವುದೇ ಲಗ್ನ ಆಗಿರಬಹುದು, ಜಾತಕದಲ್ಲಿ ನಿಮ್ದು ಯಾವುದೇ ಲಗ್ನ ಆಗಿರಲಿ, ಆದರೆ ರಾಶಿ ಬಂದು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥ 3 ನಕ್ಷತ್ರಗಳು ಮೃಗಶಿರ, ಆರಿದ್ರೆ, ಪುನರ್ವಸು, ಈ 3 ನಕ್ಷತ್ರಗಳಲ್ಲಿ ಚಂದ್ರ ಇದ್ದಾಗ ಅದು ಮಿಥುನ ರಾಶಿ ಆಗ್ತದೆ. ಸೊ ಚಂದ್ರನಿಗೆ ಯಾವ್ಯಾವ ರೀತಿ ಗ್ರಹಗಳ ಸಂಯೋಗ ಬಂದಾಗ ಈ ಒಂದು ಚಂದ್ರಗ್ರಹ ಸಂಪತ್ತು ಯೋಗ ಉಂಟಾಗ್ತದೆ ಅಂಥದ್ದು ಸಂಪೂರ್ಣವಾದಂಥ ಒಂದು ವಿಚಾರ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಯಾರ್ಯಾರು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತೀರ ಅವರು ಈ ಸಾಮಾನ್ಯವಾಗಿ 3 ನಕ್ಷತ್ರ, ಒಂದು ಮೃಗಶಿರ ನಕ್ಷತ್ರ ಹಾಗೂ ಆರಿದ್ರ ನಕ್ಷತ್ರ ಹಾಗೂ ಪುನರ್ವಸು ನಕ್ಷತ್ರ. ಈ 3 ಆ ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದ, ಆರಿದ್ರ ನಕ್ಷತ್ರದ 4 ಪಾದಗಳು ಬರ್ತದೆ, ಪುನರ್ವಸು ನಕ್ಷತ್ರದ 3 ಪಾದಗಳು ಬರ್ತದೆ. ಸೊ ಹೀಗಾಗಿ ಚಂದ್ರ ಮಿಥುನ ರಾಶಿಯಲ್ಲಿರ್ತಕ್ಕಂಥದ್ದು ಇದು ಯಾವ ರೀತಿ ನಿಮ್ಮ ಜಾತಕದಲ್ಲಿ ನೋಡ್ಕೋಬೇಕು ಅಂದರೆ, ಯಾವುದೇ ಲಗ್ನ ಆಗಿರಲಿ ನಿಮಗೆ ಲಗ್ನಕ್ಕೆ ಇದು ಅನ್ವಯಿಸೋದಿಲ್ಲ, ಕೇವಲ ನಿಮ್ಮ ರಾಶಿ ಮಿಥುನ ರಾಶಿಗೆ ಚಂದ್ರನಿಗೆ ಅನ್ವಯಿಸ್ತಕ್ಕಂಥ ಒಂದು ಯೋಗ. ಅಂದರೆ ಚಂದ್ರನಿಗೆ ಈ ಥರ ಒಂದು ಗ್ರಹಗಳ ಸಂಯೋಗ ಇದ್ದಾಗ ಶ್ರೀಮಂತಿಕೆ ವಿಚಾರ ಇರಬಹುದು, ದುಡ್ಡಿನ ಒಂದು ಸೋರ್ಸ್, ಇನ್ಕಮ್ ಸೋರ್ಸ್ ಅಂತಕ್ಕಂಥದ್ದು ಹಾಗೂ ಉದ್ಯೋಗದಲ್ಲಿ ಲಾಭ ಆಗ್ತಕ್ಕಂಥದ್ದು ಇರಬಹುದು, ಅಥವಾ ಆ ದುಡ್ಡು ನಿಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ, ಬಿಸ್ನೆಸ್ ರೂಪದಲ್ಲಿ ಇರ್ಬೋದು, ಸಂಬಂಧಿಕರ ರೂಪದಲ್ಲಿ ಇರ್ಬೋದು, ಫ್ರೆಂಡ್ಶಿಪ್ ರೂಪದಲ್ಲಿ ಇರ್ಬೋದು, ತಾಯಿ ಕಡೆಯಿಂದ ಇರ್ಬೋದು, ಅಥವಾ ಗಂಡನ ಮನೆ ಕಡೆಯಿಂದ ಇರ್ಬೋದು, ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಇರಬಹುದು, ಕೂಡಿಡ್ತಕ್ಕಂಥ ಅಮೌಂಟ್ ಇರಬಹುದು, ಬೇರೆ ಬೇರೆ ವ್ಯವಹಾರದ ರೂಪದಲ್ಲಾದರೂ ನಿಮಗೆ ದುಡ್ಡಿನ ಒಂದು ಲಾಭ ಅಂತಕ್ಕಂಥದ್ದು, ಸಂಪತ್ತು ಶ್ರೀಮಂತಿಕೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಯಾವ ರೀತಿ ಸಿಗುತ್ತೆ ಅನ್ನೋದು ನಮಗೆ ಈ ಒಂದು ಯೋಗಗಳಿಂದ ನಾವು ತಿಳ್ಕೊಬೋದು. ಮೊದಲು ನೋಡಿ, ವಿಶೇಷವಾಗಿ ಮೊದಲನೇದಾಗಿ ಚಂದ್ರ ನಮಗೆ ಮಿಥುನ ರಾಶಿಯಲ್ಲಿದ್ದಾಗ ಚಂದ್ರನಿಗೆ ಹಿಂದುಗಡೆ ಯಾವ ಗ್ರಹ ಇದೆ, ಚಂದ್ರನಿಗೆ ಮುಂದುಗಡೆ ಯಾವ ಗ್ರಹ ಇದೆ, ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ಚಂದ್ರನಿಗೆ ಹಿಂದ್ಗಡೆ ಯಾವುದೇ ಒಂದು ಗ್ರಹ ಇದ್ರೆ ಅದಕ್ಕೆ ನಾವು ಅನಪಯೋಗ ಅಂತ ಕರಿತೀವಿ. ಚಂದ್ರನಿಗೆ ಹಿಂದ್ಗಡೆ ಯಾವುದೇ ಒಂದು ಗ್ರಹ ಇದ್ರೂ ಅದಕ್ಕೆ ನಾವು ಅನಪಯೋಗ ಅಂತ ಕರಿತೀವಿ. ಚಂದ್ರನಿಗೆ ಮುಂದ್ಗಡೆ ಯಾವುದೇ ಒಂದು ಗ್ರಹ ಇದ್ರೆ ನಾವು ಅದಕ್ಕೆ ಸುನಪಯೋಗ ಅಂತ ಕರಿತೀವಿ. ಇದು ಈ 2 ಯೋಗಗಳು ಚಂದ್ರನಿಗೆ ಅತ್ಯಂತ ಹೆಚ್ಚು ಬಲ ಕೊಡ್ತಕ್ಕಂಥವು. ಅದೇ ರೀತಿಯಾಗಿ ಚಂದ್ರನಿಗೆ ಆಪೋಸಿಟ್ 7ನೇ ಮನೆಯಲ್ಲಿ, ಚಂದ್ರನಿಂದ ಕೌಂಟ್ ಮಾಡಿದಾಗ ನಮಗೆ ಆಪೋಸಿಟ್ 7ನೇ ಮನೆಯಲ್ಲಿ ಮಿತ್ರ ಗ್ರಹಗಳಾದಂಥ ಕುಜ, ಗುರು, ರವಿ, ಕುಜ ಅಥವಾ ಗುರು ಅಥವಾ ರವಿ ಇದ್ದಾಗ ಇದು ಅದ್ಭುತವಾದಂಥ ಶ್ರೀಮಂತಿಕೆ ಕೊಡ್ತಕ್ಕಂಥ ಒಂದು ಯೋಗ ಇದು. ಹಾಗಾಗಿ ಚಂದ್ರನಿಗೆ ಈ ರೀತಿಯಾದಂಥ ಕಾಂಬಿನೇಷನ್ ಬರೋದು ತುಂಬಾನೇ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ತಗೊಳ್ಳೋಗುತ್ತೆ, ಅದು ನಿಮ್ಮನ್ನು ಸಂಪತ್ತು ವೃದ್ಧಿ ಮಾಡಿಕೊಳ್ಳುತ್ತೆ. ಸೊ ಹಾಗಾಗಿ ಚಂದ್ರನಿಗೆ ಆಪೋಸಿಟ್ ಗುರು ಗ್ರಹ ಇದ್ರೆ ಅದು ಗಜಕೇಸರಿ ಯೋಗ ಆಗ್ತದೆ. ಚಂದ್ರನಿಗೆ ಆಪೋಸಿಟ್ 7ನೇ ಮನೆಯಲ್ಲಿ ಕುಜ ಇದ್ರೆ ಅದು ಶಶಿಮಂಗಳ ಯೋಗ ಉಂಟಾಗ್ತದೆ. ಹಾಗೂ ಚಂದ್ರನಿಗೆ ಆಪೋಸಿಟ್ ರವಿ ಇದ್ರೆ ಅದು ವಿದ್ವತ್ ಯೋಗ, ವಿದ್ಯಾಯೋಗ, ಸಂಪತ್ತು ಯೋಗ ವೃದ್ಧಿ ಆಗ್ತದೆ. ಸಂಪತ್ತು ವೃದ್ಧಿ ಆಗ್ತಾನೇ ಇರುತ್ತೆ ನಿಮಗೆ ಲೈಫ್ ಲಾಂಗ್, ಕೊನೆವರೆಗೂ ನಿಮಗೆ ಶ್ರೀಮಂತಿಕೆ ಅಂತಕ್ಕಂಥದ್ದು ಈ ರವಿ ಚಂದ್ರ ಕಾಂಬಿನೇಷನ್ ನಿಮಗೆ ಕೊಟ್ಟೇ ಕೊಡುತ್ತೆ. ಸೊ ಹಾಗಾಗಿ ಈಗ ಮೊದಲನೇದಾಗಿ ನೋಡಿ, ಈ 3 ನಕ್ಷತ್ರಗಳಲ್ಲಿ ಮಿಥುನ ರಾಶಿಯಲ್ಲಿ ಚಂದ್ರ ಇದ್ದು ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ, ಈ ಮಿಥುನ ರಾಶಿ ಅಧಿಪತಿಯಾಗಿರ್ತಾನೆ ಬುಧ. ಈ ಬುಧ ಏನಾದರೂ ಚಂದ್ರನ ಹಿಂದೆ ಇದ್ರೆ, ಚಂದ್ರನಿಗೆ ಹಿಂದ್ಗಡೆ ಇದ್ದು ಜೊತೆಗೆ ಕುಜ ಅಥವಾ ಶನಿ ಯಾವುದೇ ಗ್ರಹ ಆಗಿರ್ಬೋದು, ಚಂದ್ರನಿಗೆ ಯಾವುದಾದ್ರೂ ಒಂದು ಗ್ರಹ, ನಾನು ಹೇಳ್ತಾ ಇರೋದಲ್ಲಿ ಇಲ್ಲಿ ಎಕ್ಸಾಂಪಲ್ ನಾನು 3 ಗ್ರಹ ತಗೊಂಡಿದ್ದೀನಿ. ಚಂದ್ರನ ಹಿಂದಿನ ಮನೆಯಲ್ಲಿ ಯಾವುದೇ ಒಂದು ಗ್ರಹ, ಅದರಲ್ಲೂ ಬುಧ, ರಾಶಿಯಾಧಿಪತಿ ಬುಧನೇ ಇದ್ರೆ, ಅಥವಾ ಚಂದ್ರನಿಗೆ ಮಿತ್ರ ಗ್ರಹನಾದಂಥ ಕುಜನಿದ್ರೆ, ಅಥವಾ ಶನಿ ಅಥವಾ ಗುರು ಯಾವುದೇ ಗ್ರಹ ಇರ್ಬೋದು, ಅದರಲ್ಲೂ ವಿಶೇಷವಾಗಿ ಬುಧ, ಕುಜ, ಶನಿ ಇದ್ದಷ್ಟು ಹೆಚ್ಚು ಬಲ ಜಾಸ್ತಿ. ಈ ಥರ ಹಿಂದ್ಗಡೆ ಯಾವುದೇ ಒಂದು ಗ್ರಹ ಬಂದಾಗ ಆ ಗ್ರಹಗಳ ಒಂದು ಸಹಾಯದಿಂದ ಅಥವಾ ಆ ಗ್ರಹಗಳ ಒಂದು
ಸಂಪತ್ತಿನಿಂದ, ಆ ಗ್ರಹಗಳಿಗೆ ಸಂಬಂಧಪಟ್ಟ ವಿದ್ಯೆಯಿಂದ, ಆ ಗ್ರಹಗಳಿಗೆ ಸಂಬಂಧಪಟ್ಟ ಕಾರಕತ್ವ ವಸ್ತುಗಳಿಂದ ನಿಮಗೆ ಲಾಭ ಉಂಟಾಗ್ತಕ್ಕಂಥ ಒಂದು ವಿಚಾರ ಖಂಡಿತವಾಗ್ಲೂ ಇದ್ದೇ ಇರ್ತದೆ. ಉದಾಹರಣೆಗೆ ನಿಮಗೆ ಚಂದ್ರನಿಗೆ ಹಿಂದ್ಗಡೆ ಬುಧ ಇದ್ದಾನೆ ಅಂದರೆ ಬುಧನಿಗೆ ಸಂಬಂಧಪಟ್ಟ ವಿಚಾರಗಳು ವಿದ್ಯಾಭ್ಯಾಸ ಇರ್ಬೋದು, ಬುದ್ಧಿಶಕ್ತಿ ಇರ್ಬೋದು, ಮಾತಿರ್ಬೋದು, ವ್ಯವಹಾರ ಇರ್ಬೋದು, ಪ್ರತಿಯೊಂದು ನಿಮಗೆ ಖಂಡಿತವಾಗ್ಲೂ ವೃದ್ಧಿ ಆಗ್ತಾ ಹೋಗ್ತದೆ. ಮತ್ತು ಬುಧ ಇಲ್ಲಿ ಸ್ನೇಹಿತರಿಗೆ ಕಾರಕರಾಗ್ತಾರೆ, ಫ್ರೆಂಡ್ಸಿಂದ ನಿಮಗೆ ಸಹಾಯ ಸಿಗ್ತಕ್ಕಂಥದ್ದು ಇರ್ಬೋದು, ಉತ್ತಮ ವ್ಯವಹಾರದಲ್ಲಿ ಫ್ರೆಂಡ್ಶಿಪ್ ಇರ್ತಕ್ಕಂಥದ್ದು, ಒಂದೊಳ್ಳೆ ಕೋಟ್ಯಾಧಿಪತಿ ಅಥವಾ ಶ್ರೀಮಂತ ಸ್ನೇಹಿತರು ನಿಮಗೆ ಸಿಗ್ತಕ್ಕಂಥ ವ್ಯವಹಾರ ಉಂಟಾಗ್ತಕ್ಕ ಎಲ್ಲ ಯೋಗ ಇದ್ದೇ ಇರ್ತದೆ. ಅದೇ ರೀತಿ ಚಂದ್ರನಿಗೆ ಏನಾದರೂ ಹಿಂದ್ಗಡೆ ಕುಜನಿದ್ರೆ ಅದೇ ರೀತಿ ನಿಮಗೆ ಕುಜ ಇಲ್ಲಿ ಅಣ್ಣ ತಮ್ಮಂದ್ರನ್ನ ಕಾರಕತ್ವ ಆಗ್ತದೆ, ಅಣ್ಣ ತಮ್ಮಂದ್ರಿಂದ ಲಾಭ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ನಿಮ್ಮ ಅಣ್ಣ ತಮ್ಮಂದ್ರ ಒಂದು ಪ್ರಾಪರ್ಟಿ ಇರ್ಬೋದು, ಅಣ್ಣ ತಮ್ಮಂದ್ರಿಂದ ಸಂಪಾದನೆ ಆಗ್ತಕ್ಕಂಥದ್ದು, ಧನ ಲಾಭ, ಭೂಮಿ ಲಾಭ ಅಥವಾ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು ಎಲ್ಲನೂ ಸಹ ನಿಮಗೆ ಇದ್ದೇ ಇರುತ್ತೆ. ಅದೇ ರೀತಿ ಚಂದ್ರನಿಗೆ ಹಿಂದ್ಗಡೆ ಶನಿ ಇರ್ತಕ್ಕಂಥದ್ದು ನಿಮಗೆ ನೀವು ಮಾಡ್ತಕ್ಕಂಥ ಕರ್ಮ ಉದ್ಯೋಗದಲ್ಲಿ ಹೆಚ್ಚು ಲಾಭ ಬರ್ತಕ್ಕಂಥದ್ದು, ಹೊಸ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಬೇರೆ ರೀತಿ ನಿಮಗೆ ಧನಲಾಭ ಆಗ್ತಕ್ಕಂಥ ಯೋಗನೂ ಸಹ ನಿಮಗೆ ಶನಿ ಗ್ರಹದಿಂದ ಸಿಗ್ತಕ್ಕಂಥ ಯೋಗ ಇದ್ದೇ ಇರುತ್ತೆ. ಅನಫ ಯೋಗ ಮತ್ತೆ ಚಂದ್ರನಿಗೆ ಹಿಂದ್ಗಡೆ ಯಾವುದೇ ಗ್ರಹ ಇದ್ದಷ್ಟು ನಮಗೆ ಅದೇನಾಗ್ತದೆ, ನಾವು ಸ್ವತಃ ಈ ಸ್ವಂತ ದುಡಿಮೆಯಿಂದ ಅಥವಾ ಸ್ವಇಚ್ಛೆಯಿಂದ ಶ್ರಮಪಟ್ಟು ದುಡಿದು ಶ್ರೀಮಂತಿಗೆ ಗಳಿಸ್ತಕ್ಕಂಥ ಎಲ್ಲ ಒಂದು ಶಕ್ತಿನ ಈ ಗ್ರಹಗಳು ನಮಗೆ ಸಹಾಯ ಮಾಡಿಕೊಡ್ತವೆ. ಅದೇ ರೀತಿ ಚಂದ್ರನಿಗೆ ಮುಂದ್ಗಡೆ ಇರತಕ್ಕಂಥ ಯಾವುದೇ ಒಂದು ಗ್ರಹ ನಮಗೆ ಉನ್ನತ ಮಟ್ಟವಾದಂಥ ಸುಖ ಜೀವನ ಅಂದರೆ ಫ್ಯೂಚರ್ಗೆ ಬೇಕಾಗ್ತಕ್ಕಂಥ ಒಂದು ಸಂಪತ್ತು, ಫ್ಯೂಚರಲ್ಲಿ ನಮ್ಮನ್ನು ಸೇಫ್ಟಿ ಮಾಡ್ತಕ್ಕಂಥ ಒಂದು ಅತಿಯಾದ ಸಂಪತ್ತು ಇರಬಹುದು, ಅದು ಪಿತ್ರಾರ್ಜಿತ ಆಸ್ತಿ ವಿಚಾರ ಇರಬಹುದು, ಅಥವಾ ನಿಮಗೆ ಗಂಡು ಮಕ್ಕಳಿಗಾದರೆ ತಂದೆ ಆಸ್ತಿ ಇರ್ಬೋದು, ಅಥವಾ ಪಾರ್ಟ್ನರಿಂದ ಬರ್ತಕ್ಕಂಥದ್ದು ಇರ್ಬೋದು, ಅವ್ರ ಫ್ಯೂಚರಲ್ಲಿ ಮಾಡ್ತಕ್ಕಂಥ ಬಿಸ್ನೆಸ್ಸಿಂದ ಲಾಭ ಉಂಟಾಗಿ ಹೆಚ್ಚು ಒಂದು ಪ್ರಾಪರ್ಟಿ ಮಾಡ್ತಕ್ಕಂಥ ಯೋಗ ಇರ್ಬೋದು, ಅಥವಾ ಹೆಣ್ಮಕ್ಳಿಗಾದರೆ ಗಂಡನಿಂದ ಇರ್ಬೋದು, ಫ್ಯಾಮಿಲಿಯಿಂದ ಇರ್ಬೋದು, ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಪ್ರಮೋಷನ್ಸ್ ಸಿಗ್ತಕ್ಕಂಥದ್ದು, ಫಾರಿನ್ ಕಂಟ್ರಿ ಹೋಗ್ತಕ್ಕಂಥದ್ದು, ಈ ರೀತಿಯಾದಂಥ ಯೋಗಗಳು ಸಹ ಇದು ಸುನಫ ಯೋಗದಿಂದ ಉಂಟಾಗ್ತದೆ. ಕೆಲವರಿಗೆ ಈ ಅನಫ ಯೋಗ ಸುನಫ ಯೋಗ ಎರಡೂ ಇದ್ರೂ ಇವರು ಬಹಳ ಬೇಗನೆ ಜೀವನದಲ್ಲಿ ಒಂದು ಸಕ್ಸಸ್ ಅನ್ನೋದನ್ನು ನೋಡ್ತಾರೆ. ಖಂಡಿತವಾಗ್ಲೂ ಜೀವನದಲ್ಲಿ ಬೇಗನೆ ಸಕ್ಸಸ್ ಅಂತ ನೋಡ್ತಕ್ಕಂಥದ್ದು, ಹೆಚ್ಚು ಶ್ರೀಮಂತಿಕೆ ಸಂಪತ್ತನ್ನು ಗಳಿಸ್ತಕ್ಕಂಥದ್ದು, ಅದು ಕೊನೆವರೆಗೂ ಈ ಸುನಫ ಯೋಗ ಇರೋ ಕಾರಣ ಕೊನೆವರೆಗೂ ಇವರಿಗೆ ಅದು ಸಹಾಯವಾಗಿ ನಿಲ್ಲುತ್ತೆ. ಅದು ಯಾವ ರೀತಿ ಅಂದರೆ ನೋಡಿ, ಚಂದ್ರನಿಗೆ ಹಿಂದೆನೂ ಗ್ರಹ ಇದ್ದು ಮುಂದೆನೂ ಗ್ರಹ ಇದ್ದರೆ ಇವರು ಮಾಡ್ತಕ್ಕಂಥ ಎಲ್ಲ ಬಿಸ್ನೆಸ್ಸಲ್ಲೂ ಸಹಾಯ ಅಂತಕ್ಕಂಥದ್ದು ಇವರ ಪಾರ್ಟ್ನರ್ಸ್ ಇರ್ಬೋದು, ಹಿಂದೆ ಮುಂದೆ ಇರ್ತಕ್ಕಂಥ ಗ್ರಹಗಳ ಕಾರಕತ್ವಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು, ಬುಧ ಇದ್ರೆ ಸ್ನೇಹಿತರು ಇರ್ಬೋದು, ಕುಜ ಇದ್ರೆ ಅಣ್ಣ ತಮ್ಮಂದ್ರ ಇರಬಹುದು, ಶನಿ ಇದ್ರೆ ಕೆಲಸ ಮಾಡೋ ಜಾಗದಲ್ಲಿ ಇರ್ತಕ್ಕಂಥ ಒಂದು ಪರಿಚಯಸ್ಥರು, ಸ್ನೇಹಿತರು, ಬಿಸ್ನೆಸ್ ಪಾರ್ಟ್ನರ್ಸ್ ಇರಬಹುದು. ಅದೇ ರೀತಿ ಮುಂದೆ ಇರ್ತಕ್ಕಂಥ ಗುರು ಇದ್ರೆ ಇವರ ಒಂದು ಸಂಬಂಧಿಕರ ವರ್ಗದಲ್ಲಿರ್ತಕ್ಕಂಥ ಒಂದು ಪರಿಚಯಸ್ಥರು, ಸ್ನೇಹಿತರು, ಗುರು ಹಿರಿಯರ ಆಶೀರ್ವಾದ, ಇವರೆಲ್ಲ ನಿಮಗೆ ಇವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಮೋಟಿವ್ ಮಾಡ್ತಕ್ಕಂಥದ್ದು, ದಾರಿ ತೋರಿಸ್ತಕ್ಕಂಥದ್ದು. ಶುಕ್ರ ಇದ್ದರೆ ಸ್ತ್ರೀಯರ ಒಂದು ಸಂಪರ್ಕ, ಸಹೋದರಿಯರು, ಸ್ತ್ರೀ ಫ್ರೆಂಡ್ಶಿಪ್ ಇರ್ತಕ್ಕಂಥದ್ದು, ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಹೊಸ ಶ್ರೀಮಂತ ವ್ಯಕ್ತಿಗಳಿಂದ ಧನಲಾಭ ಆಗ್ತಕ್ಕಂಥದ್ದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಅದರಿಂದ ಲಾಭ ಆಗ್ತಕ್ಕಂಥದ್ದು, ಆ ವಿಚಾರಗಳು ಹೆಚ್ಚು ಹೂಡಿಕೆ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಾಫಿಟ್ ಮಾಡ್ತಕ್ಕಂಥದ್ದು ಸಹ ಇವರಿಗೆ ಈ ಚಂದ್ರ ಹಾಗೂ ಬೇರೆ ಗ್ರಹಗಳ ಸಂಯೋಗದಿಂದ ಉಂಟಾಗ್ತಕ್ಕಂಥ ಯೋಗ ಇದ್ದೇ ಇರುತ್ತೆ. ಚಂದ್ರನಿಗೆ ಮುಂದ್ಗಡೆ ಗುರು ಇಲ್ಲಿ ಫಾರ್ ಎಕ್ಸಾಂಪಲ್ ಮಿಥುನ ರಾಶಿ ಆದರೆ ಮಿಥುನ ರಾಶಿ ಮುಂದ್ಗಡೆ ಬರ್ತಕ್ಕಂಥ ರಾಶಿ ಬಂದು ಕಟಕ ರಾಶಿ. ಸೊ ಈ ಕಟಕ ರಾಶಿಯಲ್ಲಿ ಗುರು ಉಚ್ಚನಾದಾಗ ಆಗ ಚಂದ್ರನಿಗೆ ಅದ್ಭುತವಾದ ಫಲ ಬರುತ್ತೆ. ಯಾಕಂದರೆ ಗುರು ಚಂದ್ರನ ಮನೆಯಲ್ಲಿ ಗುರು ಉಚ್ಚನಾಗ್ತಾನೆ. ಚಂದ್ರನಿಗೆ ಮುಂದ್ಗಡೆ ಗುರು ಇದ್ದರೆ ಖಂಡಿತವಾಗ್ಲೂ ಇಂಥ ವ್ಯಕ್ತಿಗಳು ತುಂಬ ಅದ್ಭುತವಾದಂಥ ಪುಣ್ಯಶಾಲಿಗಳು. ಇವರಿಗೆ ಇರ್ತಕ್ಕಂಥ ಒಂದು ಲೈಫ್ ಸೆಕ್ಯೂರಿಟಿ ಬೇರೆ ಯಾರಿಗೂ ಸಿಗೋದಿಲ್ಲ, ಅಷ್ಟೊಂದು ಅದ್ಭುತವಾದ ಸೆಕ್ಯೂರಿಟಿ ಇರುತ್ತೆ. ಯಾಕಂದರೆ ಗುರು ಚಂದ್ರನಿಗೆ 2ನೇ ಮನೆಯಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಗುರು ಉಚ್ಚವಾಗಿರೋ ಕಾರಣ ಗುರು ಕೃಪಾ ಕಟಾಕ್ಷ, ಧನಯೋಗ, ಶ್ರೀಮಂತಿಕೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಜೀವನ ಪರ್ಯಂತ ಇದ್ದೇ ಇರುತ್ತೆ. ಇದನ್ನು ಸುನಫ ಯೋಗ ಅಂತ ಕರಿತೀವಿ. ಅದರಲ್ಲೂ ಶನಿ ಈ ಕುಜ ಬಂದಾಗ ಹೆಚ್ಚು ಭೂಮಿ ಲಾಭ, ಶ್ರೀಮಂತಿಕೆ, ವ್ಯವಸಾಯ, ಫಾರ್ಮ್ ಹೌಸ್ ಇರ್ತಕ್ಕಂಥದ್ದು, ಗಣಿಗಾರಿಕೆ ಮಾಡಿಸ್ತಕ್ಕಂಥದ್ದು, ದೊಡ್ಡ ಮಟ್ಟದಲ್ಲಿ ಬೇರೆ ವಿದೇಶಗಳಿಂದ ಇವರಿಗೆ ದುಡ್ಡಿನ ಸಹಾಯ ಸಿಗ್ತಕ್ಕಂಥದ್ದು, ಬ್ಯಾಂಕಿಂದ ಸಹಾಯ ಸಿಗ್ತಕ್ಕಂಥದ್ದು, ಇವೆಲ್ಲನೂ ಸಹ ಹೆಚ್ಚು ಅನಫ ಯೋಗ ಸುನಫ ಯೋಗದವರಿಗೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಸೊ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ, ಚಂದ್ರನಿಗೆ ಹಿಂದೆ ಮುಂದೆ ಇರ್ತಕ್ಕಂಥ ಗ್ರಹಗಳು ಯಾವ ರೀತಿ ನಿಮ್ಮ ಜಾತಕದಲ್ಲಿ ಇದೆಯಾ. ಅದರಲ್ಲೂ ವಿಶೇಷವಾಗಿ ಚಂದ್ರನಿಗೆ ಮಾಂದಿ ಆಗಿರ್ಬೋದು, ರಾಹುಕೇತುಗಳ ಸಂಯೋಗ ಬರಬಾರ್ದು. ಆ ಥರ ಇದ್ದಾಗ ಖಂಡಿತವಾಗ್ಲೂ ಅದು ಸ್ವಲ್ಪ ನಿಮ್ಮ ಒಂದು ಸಂಪತ್ತಿಗೆ ಇರ್ಬೋದು, ದುಡ್ಡಿನ ವಿಚಾರಕ್ಕೆ ಅದು ತೊಂದರೆ ಕೊಡುತ್ತೆ, ಪೆಟ್ಟು ಬೀಳುತ್ತೆ. ಇನ್ನು ಚಂದ್ರನಿಗೆ
ಎದುರುಗಡೆ ಇರ್ತಕ್ಕಂಥ ಆಪೋಸಿಟ್ 7ನೇ ಮನೆಯಲ್ಲಿ ಯಾವುದೇ ಗ್ರಹ ಇದ್ರೂ ಕೇಂದ್ರ ಸ್ಥಾನ ಬಲ ಆಗ್ತದೆ. ಗುರು ಇದ್ರೆ ಗಜಕೇಸರಿ ಯೋಗ, ಕುಜ ಇದ್ರೆ ಶಶಿಮಂಗಳ ಯೋಗ, ರವಿ ಇದ್ರೆ ವಿದ್ವತ್ ಶ್ರೀಮಂತಿಕೆ ಯೋಗ. ತನ್ನ ಬುದ್ಧಿಶಕ್ತಿ, ಜ್ಞಾನಶಕ್ತಿ, ವಿದ್ಯಾಶಕ್ತಿಯಿಂದ ಹೆಚ್ಚು ಧನಲಾಭ ಉಂಟು ಮಾಡ್ಕೋತಾರೆ. ಆಮೇಲೆ ಇನ್ನೊಂದು ವಿಶೇಷವಾದ ಯೋಗ ಏನಪ್ಪ ಅಂದರೆ, ಚಂದ್ರನಿಂದ ನಾವು ಕೌಂಟ್ ಮಾಡ್ಕೊಂಡು ಹೋದಾಗ ಚಂದ್ರನಿಂದ 5ನೇ ಮನೆಯಲ್ಲಿ ಯಾವುದೇ ಗ್ರಹ ಇದ್ರೂ ಹಾಗೂ ಚಂದ್ರನಿಂದ 9ನೇ ಮನೆಯಲ್ಲಿ ಯಾವುದೇ ಗ್ರಹ ಇದ್ರೂ ಖಂಡಿತವಾಗ್ಲೂ ಅವರು ಅದ್ಭುತವಾದಂಥ ಶ್ರೀಮಂತಿಕೆ ನೋಡ್ತಾರೆ. ಆಗ ಅವರ ಜೀವನದಲ್ಲಿ ಅದೃಷ್ಟ ಅಂತಕ್ಕಂಥದ್ದು ಆ ಒಂದು ವ್ಯಕ್ತಿ ಚಂದ್ರನಿಂದ 5ನೇ ಮನೆಯಲ್ಲಿ ಯಾವುದೇ ಗ್ರಹ ಇದ್ರೂ ಆ ಗ್ರಹ ಎಷ್ಟನೇ ಮನೆ ಅಧಿಪತಿ ಆಗಿರ್ತಾನೋ ಆ ಗ್ರಹಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿಂದ ಇವರಿಗೆ ಅದೃಷ್ಟ ಬರುತ್ತೆ. ಉದಾಹರಣೆಗೆ ಚಂದ್ರನಿಗೆ 5ನೇ ಮನೆಯಲ್ಲಿ ರವಿ ಇದ್ದರೆ ತಂದೆಯಿಂದ ಶ್ರೀಮಂತಿಕೆ ಅಥವಾ ಧನಲಾಭ. ಚಂದ್ರನಿಗೆ 5ನೇ ಮನೆಯಲ್ಲಿ ಬುಧ ಇದ್ದರೆ ಸ್ನೇಹಿತರಿಂದ ಇರ್ಬೋದು, ಪಾರ್ಟ್ನರಿಂದ ಇರಬಹುದು. ಶುಕ್ರ ಇದ್ದರೆ ಗಂಡ ಹೆಂಡತಿ ವಿಚಾರದಲ್ಲಿ ಇರ್ಬೋದು. ಗಂಡು ಮಕ್ಕಳಿಗಾದರೆ ಗಂಡು 5ನೇ ಮನೆ ಚಂದ್ರನಿಂದ 5ನೇ ಮನೆ ಶುಕ್ರ ಇದ್ದರೆ ಹೆಂಡತಿಯಿಂದ ಲಾಭ ಆಗ್ತದೆ. ಹೆಣ್ಮಕ್ಳಿಗಾದರೆ 5ನೇ ಮನೆಯಲ್ಲಿ ಏನಾದರೂ ಕುಜ ಇದ್ದರೆ ಗಂಡನಿಂದ ಲಾಭ ಆಗ್ತಕ್ಕಂಥದ್ದು. ಈ ರೀತಿಯಾದಂಥ ಧನಲಾಭ ಉಂಟಾಗ್ತದೆ. ಅದೇ ರೀತಿ 9ನೇ ಮನೆಯಲ್ಲಿ ಇದ್ರೂ ಸಹ ಆ ಒಂದು ದೈವ ಚಂದ್ರನಿಗೆ 9ನೇ ಮನೆಯಲ್ಲಿ ಯಾವುದೇ ಗ್ರಹ ಇದ್ದರೂ ಆ ಗ್ರಹಕ್ಕೆ ಸಂಬಂಧಪಟ್ಟ ದೈವದಿಂದ, ದೇವರ ಆಶೀರ್ವಾದದಿಂದ, ದೇವರ ಕೃಪಾ ಕಟಾಕ್ಷದಿಂದ ಖಂಡಿತವಾಗ್ಲೂ ಧನಯೋಗ, ಶ್ರೀಮಂತಿಕೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಆ ದಶೆಗಳಲ್ಲಿ ಹೆಚ್ಚು ಫಲ ಕೊಡುತ್ತೆ. ವಿಶೇಷವಾಗಿ ಆ ದಶ ಬರಬೇಕು. ಚಂದ್ರನಿಗೆ ಹಿಂದೆ ಯಾವ ಗ್ರಹ ಇದೆಯೋ, ಮುಂದೆ ಯಾವ ಗ್ರಹ ಇದೆಯೋ ಆ ಗ್ರಹಗಳ ದಶೆ ಬಂದರೆ ಖಂಡಿತವಾಗ್ಲೂ ರಾಜಯೋಗ ಕಟ್ಟಿಟ್ಟ ಬುತ್ತಿ. ಸೊ ನಿಮ್ಮ ಜಾತಕ ನೋಡ್ಕೊಳ್ಳಿ. ಚಂದ್ರನಿಗೆ ಆಪೋಸಿಟ್ ಯಾವುದ ಗ್ರಹ ಇದೆ, ಚಂದ್ರನಿಗೆ ಹಿಂದ್ಗಡೆ ಯಾವ ಗ್ರಹ ಇದೆ, ಚಂದ್ರನಿಗೆ ಮುಂದ್ಗಡೆ ಯಾವ ಗ್ರಹ ಇದೆ. ಚಂದ್ರನಿಗೆ ಹಿಂದ್ಗಡೆ ಗ್ರಹ ಇದ್ದರೆ ಅನಫಯೋಗ, ಚಂದ್ರನಿಗೆ ಮುಂದ್ಗಡೆ ಗ್ರಹ ಇದ್ದರೆ ಸುನಫಯೋಗ. ಎರಡೂ ಕಡೆ ಇದ್ದರೆ ಅನಫಯೋಗ, ಸುನಫಯೋಗದಿಂದ ಚಂದ್ರನಿಗೆ ಶ್ರೀಮಂತಿಕೆ, ಸಂಪತ್ತು ಯೋಗ ಉಂಟಾಗ್ತದೆ. ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ದಶೆಯಲ್ಲಿ ಸಂಪತ್ತು ವೃದ್ಧಿ ಆಗ್ತದೆ. ಪ್ರಾಪರ್ಟಿ ತಗೊಳ್ತಕ್ಕಂಥದ್ದು, ಬಿಸ್ನೆಸ್ ಮಾಡಿರ್ತಕ್ಕಂಥದ್ದು, ಲಾಭ ಆಗ್ತಕ್ಕಂಥದ್ದು ಖಂಡಿತವಾಗ್ಲೂ ಸಕ್ಸಸ್ ಆಗ್ತದೆ. ಅದೇ ರೀತಿ ಚಂದ್ರನಿಗೆ ಆಪೋಸಿಟ್ ಗುರು, ಕುಜ, ರವಿ ಇದ್ದರೆ ದೀರ್ಘಕಾಲವಾದಂಥ ಶ್ರೀಮಂತಿಕೆ ಸಿಕ್ಕೇ ಸಿಗುತ್ತೆ. ಚಂದ್ರನಿಗೆ 5ನೇ ಮನೆಯಲ್ಲಿ ಗ್ರಹ ಇರೋದು, ಚಂದ್ರನಿಗೆ 9ನೇ ಮನೆಯಲ್ಲಿ ಗ್ರಹ ಇರತಕ್ಕಂಥದ್ದು ಸಹ ಇವರಿಗೆ ಅದೃಷ್ಟ ಕೊಡ್ತಕ್ಕಂಥದ್ದು, ಸಹಾಯ ಸಿಗ್ತಕ್ಕಂಥದ್ದು, ಅವರಿಂದ ಏನಾದರೂ ಒಂದು ಒಳ್ಳೆ ರೀತಿಯ ಬೆಳವಣಿಗೆ ಉಂಟಾಗ್ತಕ್ಕಂಥ ಯೋಗ ಉಂಟಾಗ್ತದೆ. ಸೊ ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಚಂದ್ರನಿಗೆ ಯಾವ ರೀತಿ ಯೋಗ ಇದೆಯೋ ನೋಡ್ಕೊಳ್ಳಿ. ಅದೇ ರೀತಿ ಯಾವುದೇ ಕಾರಣಕ್ಕೂ ಚಂದ್ರನಿಗೆ ಹಿಂದೆ ಅಥವಾ ಮುಂದೆ ಯಾವುದೇ ಗ್ರಹ ಇಲ್ಲ ಅಂದರೆ ಅದು ದೋಷಕಾರಿಯಾಗ್ತದೆ. ಕೇಮದ್ರುಮ ದೋಷ ಉಂಟಾಗ್ತದೆ. ಇದರಿಂದ ಜಾತಕದಲ್ಲಿ ಸ್ವಲ್ಪ ಬಡತನ ಇರ್ಬೋದು, ದುಡ್ಡು ಕಳ್ಕೊಳ್ತಕ್ಕಂಥದ್ದು, ದುಡ್ಡು ಕಡಿಮೆ ಪ್ರಮಾಣದಲ್ಲಿ ಲಾಭ ಉಂಟಾಗ್ತದೆ. ಅಷ್ಟಂತೂ ಹೆಚ್ಚು ಲಾಭ ಸಿಗೋದಿಲ್ಲ. ಒಂಟಿ ಚಂದ್ರ ಇರಬಾರದು ಜಾತಕದಲ್ಲಿ. ಯಾವುದೇ ಕಾರಣಕ್ಕೂ ಒಂಟಿ ಚಂದ್ರ ಇರಬಾರದು. ಒಂದೇ, ಫಾರ್ ಎಕ್ಸಾಂಪಲ್ ಚಂದ್ರ ಎಲ್ಲೋ ಒಂದೇ ಒಂದು ರಾಶಿಯಲ್ಲಿ, ಚಂದ್ರ ಒಂದು ರಾಶಿಯಲ್ಲಿದ್ದು ಹಿಂದ್ಗಡೆ ಮುಂದ್ಗಡೆ ಯಾವುದೇ ಗ್ರಹ ಇಲ್ಲ ಅಂದರೆ ಅದು ಸ್ವಲ್ಪ ಚಂದ್ರನಿಗೆ ಬಲಹೀನನಾಗ್ತಾನೆ. ಆಪೋಸಿಟ್ ಆದರೂ ಗ್ರಹ ಇರಬೇಕು. ಈ ಕಡೆ ಆಪೋಸಿಟು ಗ್ರಹ ಇಲ್ಲ, ಚಂದ್ರನಿಗೆ 7ನೇ ಮನೆಯಲ್ಲೂ ಗ್ರಹ ಇಲ್ಲ, ಹಿಂದ್ಗಡೆನೂ ಗ್ರಹ ಇಲ್ಲ, ಮುಂದ್ಗಡೆನೂ ಗ್ರಹ ಇಲ್ಲ ಅಂದರೆ ಖಂಡಿತವಾಗ್ಲೂ ಅದು ಬಲಹೀನನಾಗ್ತದೆ. ಆಗ ಚಂದ್ರ ನಿಮ್ಮ ಸಂಪತ್ತು, ನಿಮ್ಮ ಸಂಪಾದನೆ, ದುಡ್ಡಿಗೆ ಸ್ವಲ್ಪ ಆಗಾಗ ಪೆಟ್ಟು ಬೀಳುತ್ತೆ. ದುಡ್ಡು ನಿಮಗೆ ನೀವು ಅನ್ಕೊಳ್ಳೋ ರೀತಿಗೆ ಅದು ರೀಚ್ ಆಗೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಒಂಟಿ ಚಂದ್ರ ಸ್ವಲ್ಪ ದೋಷಕಾರಿ. ಆ ದೋಷಕ್ಕೆ ನಾವು ಕೇಮದ್ರುಮ ದೋಷ ಅಂತ ಕರಿತೀವಿ. ಸೊ ಹಾಗಾಗಿ ಒಂಟಿ ಚಂದ್ರ ಇರಬಾರ್ದು. ಅಟ್ಲೀಸ್ಟ್ ಚಂದ್ರನಿಗೆ ಆಪೋಸಿಟ್ ಆದರೂ ಯಾವುದಾದ್ರು ಗ್ರಹ ಇದ್ದರೆ ಅದು ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿನ ನಿಭಾಯಿಸಿಕೊಳ್ಳೋದಕ್ಕೆ ಒಂದಷ್ಟು ಯೋಗಗಳನ್ನ, ಒಂದಷ್ಟು ದಾರಿದೀಪನ ಮಾಡಿಕೊಡುತ್ತೆ. ಸೊ ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಯಾವ ರೀತಿಯ ಇದೆಯೋ, ಚಂದ್ರನಿಗೆ ಹಿಂದೆ ಮುಂದೆ ಯಾವ ಗ್ರಹ ಇದೆ, ಆಪೋಸಿಟ್ ಯಾವುದೇ ಗ್ರಹ ಇದೆ, ದಯವಿಟ್ಟು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಡೌಟ್ ಇದ್ದರೂ ಕಾಮೆಂಟಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ನಮಸ್ತೆ, ಒಳ್ಳೆಯದಾಗಲಿ.